ಪ್ರಯೋಜನ ಆಗಲಿ. ಅದು ನಾವು ಆ ಕಡೆ ಪರ ನಾನು ಸರಿ ಅಂತ ಹೇಳಿಕೊಂಡು ಹೋದಿ ಏನು ಪ್ರಯೋಜನ ಇಲ್ಲ, ಯಾರಿಗೂ ಕೂಡ ಪ್ರಯೋಜನ ಆಗುದಿಲ್ಲ, ಜನ ಅರ್ಥನೂ ಕೂಡ ಆಗುತ್ತೆ. ತಾವಿಗೆ ತಮ್ಮ ಮಾಹಿತಿ ಕೊಟ್ಟಿದ್ದೀರಿ, ಆಯ್ತು ಮುಗೀತು. ಮತ್ತೆ ಒಂದೇ ವಿಚಾರ ಚರ್ಚೆ ಬೇಡ, ಒಂದೇ ಬೆಲ್ಲ ಒಂದು ಅವ್ರು ಬೆಲ್ಲದವ್ರೆ ಸುರೇಶ್ ಕುಮಾರ್ ಅವರು ಹೇಳಿದ ಇಲ್ಲ, ನಾವೇನ್ ಬೆಲೆ ಜಾಸ್ತಿ ಮಾಡಿದೇವೋ ಅದನ್ನ ಹೇಳಿದ್ದಾರೆ, ಅದರಲ್ಲೇನು ಎರಡನೇ ಮಾತಿಲ್ಲ. ಆದ್ರೆ ಕೇಂದ್ರ ಸರ್ಕಾರ ಗಾಳಿ ಮತ್ತೆ ಬೆಳಕು ಎರಡಕ್ಕೆ ಬಿಟ್ಟು ಉಳಿದಿದ್ದಕ್ಕೆಲ್ಲ GST ಆಯ್ತಲ್ಲ. ನೆಕ್ಸ್ಟ್ ಸುರೇಶ್ ಒಂದ್ ಸೆಕೆಂಡ್ ಅಲ್ಲ, ನಾನು ಮತ್ತೆ ನೀವು ಮಾತಾಡಿ. ಸುರೇಶ್ ಬಗ್ಗೆ ಹೇಳ್ಬಿಡಿ ಮೈಕ್. ಕುಮಾರ್ ಅವ್ರದ್ದು ಮಾತೆಲ್ಲ ಒಪ್ಕೊಳ್ಳೋಣ ಸಭಾಧ್ಯಕ್ಷರೇ. ಕೇಂದ್ರ ಸರ್ಕಾರ ಗ್ರೇಟು ಅಂತ ಹೇಳೋಣ, ನರೇಂದ್ರ ಮೋದಿ ಗ್ರೇಟು ಅಂತ ಹೇಳೋಣ. ಒಂದೇ ಒಂದು ಸಭಾಧ್ಯಕ್ಷರೇ, ನಮಗೆ ಬರ್ಬೇಕಾಗಿದೆಯಲ್ಲ ಟ್ಯಾಕ್ಸಸ್, ಅವ್ರು ನಮ್ಗೆ ಇಟ್ಕೊಂಡವ್ರಲ್ಲ, ಆ ಟ್ಯಾಕ್ಸ್ ದುಡ್ಡು ಕೊಡಕ್ಕೆ ಹೇಳಿ. ಮತ್ತೆ ಬಿಹಾರಕ್ಕೆ ಎಲ್ಲೆಲ್ಲಿ ಬಿಜೆಪಿ ಸರ್ಕಾರಗಳಿಗೆ ಸ್ಪೆಷಲ್ ಗ್ರಾಂಟ್ಸ್ ಕೊಡ್ತಾವ್ರಲ್ಲ, ಅದ್ರಲ್ಲಿ ಒಂದು ಅರ್ಧ ನಮ್ಗೆ ಕೊಡಿಸ್ಕೊಡಿ. ಅದನ್ನ ಮಾಡಕ್ಕೆ ರಾಜ್ಯ ಸರ್ಕಾರ ಮಾಹಿತಿ ಕೊಟ್ಟಿದ್ರಿ, ಬಾಧ್ಯತೆ ಇಲ್ವಾ ಆಮೇಲೆ ಹೇಳೋಣ ಗ್ರೇಟ್ ಅಂತ, ಚರ್ಚೆ ಬೇಡ, ಆಮೇಲೆ ಗ್ರೇಟ್ ಅಂತ ಹೇಳೋಣ, ಆಮೇಲೆ ಚರ್ಚೆ ಬೇಡ, ಪಾಯಿಂಟ್ ಹೇಳ್ಬಿಡಿ. ನೋಡಲ್ಲಿ ಕೂತ್ಕೊಂಡು ಮಾತಾಡಬೇಡಿ, ನಿಮಗೆ ಏನಾಗಿದೆಯಲ್ಲ ಅಧ್ಯಕ್ಷರೇ. ಯು ಥಿಂಕ್ ಯು ಆರ್ ಬುದ್ಧಿವಂತರಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ನಿಮ್ಗೆ ಇದು ಬರ್ತದ? ಏನು ಪೀಪಲ್ ಲಾಫ್ ಎಟ್ ಯು. ಅಲ್ಲಿ ಅವ್ರು ಇದು ಮಾತಾಡ್ತಿದ್ರೆ ಸುಮ್ಮನೆ ಕೂತ್ಕೊಳ್ಳಿ. ಮಾನ್ಯ ಅಧ್ಯಕ್ಷರೇ, ಒಳ್ಳೆ ವಿಷಯಗಳ ಬಗ್ಗೆ ಚರ್ಚೆ ಆಗ್ಬೇಕಾರ ಯಾರಾದ್ರೂ ಸದಸ್ಯರು ಎದ್ದು ನಿಂತ್ರೆ ಜನರಿಗೆ ಉಪಯೋಗ ಆಗ್ತೈತಿ, ಇಂಟ್ರೆಸ್ಟ್ ಇದ್ದವ್ರಿಗೆ ಒಳ್ಳೇದಾಗ್ತೈತಿ ಅಂತ ನೀವು ಪ್ರಿಯಾಂಕ ಖರ್ಗೆ ಅವರಿಗೆ ಅಲೋ ಮಾಡಿಕೊಟ್ರಿ. ಎಲ್ಲರಿಗೂ ಹೇಳಿದೆ, ಅದರಲ್ಲಿ ನನಗೇನಿಲ್ಲ, ಅವ್ರು ಯಾವಾಗ ಹೇಳ್ತಾರೆ ನೀವು ಅವ್ರಿಗೆ ಇಂಟ್ರೆಸ್ಟ್ ಇದ್ದವ್ರಿಗೆ ಅದು ಬಿಟ್ಟು ನಾವು ಒಪ್ತೇನೆ. ಈಗ ನಾನು ಕೂಡ ಅದಕ್ಕೆ ಪೂರಕವಾಗಿ ಪ್ರಿಯಾಂಕ ಖರ್ಗೆ ಅವರು ಹೇಳಿದಕ್ಕೆ ಪೂರಕವಾಗಿ ಅವರು ಇನ್ಫ್ಲೇಷನ್ ಇಂಡೆಕ್ಸ್ ಬಗ್ಗೆ ಮಾತಾಡಿದ್ರು. ನಿಮ್ಮ ಪಾಯಿಂಟ್ ಎಲ್ಲಿ ಬಿಡಿ. ಇನ್ಫ್ಲೇಷನ್ ಇಂಡೆಕ್ಸ್ ಕನ್ಸ್ಯೂಮರ್ ಕನ್ಸ್ಯೂಮರ್ ಇಂಡೆಕ್ಸ್ ಇಸ್, ನೀವು ಇದರ ಬಗ್ಗೆ ಸಬ್ಜೆಕ್ಟ್ ಮಾಡಬೇಡಿ. ಖರ್ಗೆ ಅವರು ನೋಡಿ ನಿಮ್ಮ ಪಾಯಿಂಟ್ ಅಲ್ಲಿ ಬಿಡಿ, ಪಾಯಿಂಟ್ ಅದು ಅವ್ರ ಚರ್ಚೆ ಹಾಕಿ ಅದನ್ನ ನೀವು ಪಾಯಿಂಟ್ ಹೇಳಿ. ಈಗ ಅವರು UPA ಇದ್ದಾಗ, ಮನಮೋಹನ್ ಸಿಂಗ್ ಇದ್ದಾಗ, ಸೋನಿಯಾ ಗಾಂಧಿ ಆಡಳಿತ ಮಾಡ್ತಿದ್ದಾಗ 8ರಿಂದ 9% ಇನ್ಫ್ಲೇಷನ್ ಇತ್ತು ರಾಜ್ಯದ ದೇಶದಲ್ಲಿ RBI ಫಿಗರ್ ಪ್ರಕಾರ. ಇವತ್ತು 4ರಿಂದ 5% ತನಕ ಎವರೇಜ್ ಇನ್ಫ್ಲೇಷನ್ ಇದೆ ಮೋದಿ ಅವ್ರ ಸರ್ಕಾರಕ್ಕೆ ಬಂದ ಮೇಲೆ. ಇನ್ಫ್ಲೇಷನ್ ಪೂರ್ತಿ ದೇಶದಲ್ಲಿ ಕಡಿಮೆ ಆಗಿದೆ, ಅದ್ರ ಬಗ್ಗೆ ಮಾತಾಡ್ಬೇಕಲ್ಲ. ಮಾತಾಡ್ತೀವಿ, ಸುರೇಶ್ ಕುಮಾರ್ ಮಾತಾಡಿ. ಸೈಲೆಂಟ್. ಸುರೇಶ್ ಕುಮಾರ್ ಖುಷಿಯಾಗಿದೆ, ಸರಿ ಆಯ್ತು, ಎಷ್ಟು ಚೆನ್ನಾಗಿ ಒಪ್ಕೊಳ್ತೀರ ಮಾತು ಮುಗಿಸೋಕ್ಕೋಸ್ಕರ ಅಂತ. ಸರ್, ಈಗ ಒಂದು ಬೆಲೆ ಏರಿಕೆ ಯಾವ ರೀತಿ ಮಾಡಿ ಜನಸಾಮಾನ್ಯರ ಜೊತೆ ಇವರು ಚೆಲ್ಲಾಟ ಆಡ್ತಾ ಇದ್ದಾರೆ ಅಂತ ಒಂದು ಹೇಳಿದೆ. ಎರಡನೇದು, ಈ ಸರ್ಕಾರ ನ್ಯಾಯಾಂಗ ಆಯೋಗಗಳ ಸರ್ಕಾರ. ಒಂದು ಇಂಗ್ಲಿಷಲ್ಲಿ ಒಂದು ಮಾತಿದೆ, ಇಫ್ ಯು ಕೆನಾಟ್ ಕಮಿಟಿ ಇಟ್ ಅಂತ. ಯಾವ್ದಾದ್ರು ಒಂದು ಕೆಲಸ ಆಗದೆ ಕಮಿಟಿ ಮಾಡ್ಬಿಡಿ, ಅದೊಂದು ಆಗ್ಬಿಡ್ಲಿ ಅಂತ. ಹಿಂದೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ಒಂದು ದೊಡ್ಡ ಶಬ್ದ ಇಡೀ ರಾಜ್ಯದಲ್ಲಿ ಸದ್ದು ಮಾಡ್ತಾ ಇತ್ತು, ರೀಡು ಅಂತ. ರೀಡು. ಆಗ ಜಸ್ಟಿಸ್ ಕೆಂಪಣ್ಣ ಅವರು ಒಂದು ಆಯೋಗ ಮಾಡಿದ್ರು. ಆ ಆಯೋಗ ವರದಿ ಕೊಡ್ತು. ವರದಿ ಏನಾಯ್ತು ಯಾರಿಗೂ ಕೂಡ ಗೊತ್ತಿಲ್ಲ. ಅದಾದ್ಮೇಲೆ ನಮ್ಮ ಸರ್ಕಾರ ಇದ್ದಾಗ ನೀವೊಂದು ಅಪರೂಪವಾದ ಒಂದು ಕ್ಯಾಂಪೇನ್ ಮಾಡಿದ್ರಿ. ಒಬ್ರು ಯಾರೋ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ದು ಲೆಟರ್ ಹೆಡ್ ನೋಡಿಕೊಂಡು 40% ಸರ್ಕಾರ ಅಂತ ಮಾಡಿ ಎಲ್ಲಾ ಕಡೆ ಪೋಸ್ಟರ್ ಅಂಟಿಸಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಪೇ CM ಅಂತ ಒಂದು ಕ್ಯಾಂಪೇನ್ ಮಾಡಿದ್ರಿ ವಿತೌಟ್ ಎನಿ ಬೇಸಿಸ್. ಅದಾದ್ಮೇಲೆ ಅದನ್ನೇ ಚುನಾವಣಾ ವಿಷಯವನ್ನಾಗೂ ಕೂಡ ಇಟ್ಕೊಂಡ್ರಿ. ಬಂದ್ಬಿಟ್ಟು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಆಯೋಗ ಮಾಡಿದ್ರಿ. 40% ಇದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಡಬೇಕು ಅಂತ. ಏನಾಯ್ತು? ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಕಮಿಟಿ 40% ಎಲ್ಲ ಇತ್ತು. ಇದು ಜಸ್ಟ್ ಕೆಸರು ಎರ್ಚೋದಕ್ಕೆ, ಕಳಂಕ ತರಲಿಕ್ಕೆ ಮಾಡಿದ ಕ್ಯಾಂಪೇನು. ನಾವು ಮಾಡಿದೀವಲ್ಲ ಅಂತ ಒಂದು ಆಯೋಗ ಮಾಡಿದ್ರೆ ಆಯೋಗ ಇವತ್ತು ನಿರುತ್ತರವಾಗಿದೆ. ಬೇಡ. ಕಳೆದ ವರ್ಷ ಇದೇ ಸದನದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆಗಿದ್ದ ದುರಂತ ಚರ್ಚೆ ಆಯಿತು. RCB ಅದು ಡೀಟೇಲ್ಸ್ ಹೋಗೋದಿಲ್ಲ. ಚರ್ಚೆ ಆದ್ಮೇಲೆ ಅದಕ್ಕೊಂದು
ಕಮಿಷನ್ ಮಾಡಿದ್ರಿ? ವಾಟ್ ಹ್ಯಾಪನ್ ಟು ದ ಫ್ಯಾಕ್ಟ್ಸ್? ಏನಾಯ್ತು? ಯಾರು ಹೂ ಹ್ಯಾಸ್ ಬೀನ್ ಹೆಲ್ಡ್ ರೆಸ್ಪಾನ್ಸಿಬಲ್? ಅದಕ್ಕಿಂತ ಒಂದು ಬಹಳ ಮುಖ್ಯ ಅಂತಂದ್ರೆ, ಇದೇ ಸದನದಲ್ಲಿ ಚರ್ಚೆ ಆಯಿತು, ನಮ್ಮೆಲ್ಲರಿಗೂ ಕೂಡ ಶ್ರದ್ಧಾ ಕೇಂದ್ರ ಆಗಿರೋ ಧರ್ಮಸ್ಥಳದ ಬಗ್ಗೆ ಕಂಪ್ಲೇಂಟ್ ಆಯ್ತು, ಎಲ್ಲ ಆಯ್ತು. ಇದೇ ಸದನದಲ್ಲಿ ಪರಮೇಶ್ವರ್ ಅವರು ಹೇಳಿದ್ರು, ದಿನೇಶ್ ಗುಂಡೂರಾವ್ ಹೇಳಿದ್ರು, ನಮ್ಮ ದಕ್ಷಿಣ ಕನ್ನಡದ ಪೊಲೀಸ್ ಅವರು ಬಹಳ ಸಶಕ್ತರಾಗಿದ್ದಾರೆ, ಯಾವುದೇ SIT ಬೇಡ ಅಂತ ಹೇಳಿದ್ರು. ಇದಕ್ಕೆ SIT ಮಾಡ್ಬಿಟ್ರು. ದಿನೇಶ್ ಗುಂಡೂರಾವ್ ಹೇಳಿದ್ರು, ನಮ್ಗೆ ಯಾರಿಗೂ ಕೂಡ ಮಾಡಬೇಕು ಅಂತ ಇಷ್ಟ ಇರಲಿಲ್ಲ, ಕೆಲವು ನಿಯೋಗಗಳು ಬಂದು ಒತ್ತಡ ತಂದು ಅದಕ್ಕೋಸ್ಕರ ನಾವು ಮಾಡಿದೀವಿ ಅಂತ. ಫೈನ್, ಫೇರ್ ಎನಫ್, ವಿ ವೆಲ್ಕಮ್ ಇಟ್. ಆಯ್ತು, ಸತ್ಯಾಂಶ ಬರಲಿ ಅಂತ. ಅವರು ಆಫೀಸರು ಮೊಹಂತಿಯವರ ನೇತೃತ್ವದಲ್ಲಿ ನೀವು ಒಂದು ಕಮಿಟಿ ಮಾಡಿದ್ರಿ. ಆ ಕಮಿಟಿನಲ್ಲಿ DGP ಪ್ರಣಬ್ ಮೊಹಂತಿ, ಪೊಲೀಸ್ ಮಹಾನಿರ್ದೇಶಕರು ಆಂತರಿಕ ಭದ್ರತಾ ವಿಭಾಗ SIT ಮುಖ್ಯಸ್ಥ DIG MN ಅನುಚೇತ್, ಪೊಲೀಸ್ ಉಪಮಹಾ ನಿರೀಕ್ಷಕರು DIG ಅವರು ಅದರಿಂದ ಆಚೆ ಬಂದರು. ಸೌಮ್ಯಲತಾ SK IPS ಅಧಿಕಾರಿ, ನಗರ ಸಶಸ್ತ್ರ ಪಡೆ ಕೇಂದ್ರ ಕಚೇರಿ, ಅದರಿಂದ ಅವರು ಆಚೆ ಬಂದರು. SIT ಯಾಕೆ ರಚಿಸಿದ್ರು? ಅವತ್ತು ಹಲವು ವರ್ಷಗಳಿಂದ ವರದಿಯಾಗಿರುವ ಅನುಮಾನಾಸ್ಪದ ಸಾವುಗಳ ಆರೋಪಗಳು, ಸ್ಥಳೀಯ ಪೊಲೀಸರಿಂದ ಪ್ರಕರಣಗಳನ್ನು ಮುಚ್ಚಿ ಹಾಕಲಾಗಿದೆ ಅಥವಾ ಸರಿಯಾದ ತನಿಖೆ ನಡೆದಿಲ್ಲ ಎಂಬ ಆರೋಪ, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳು ಮತ್ತು ಸಾಮಾಜಿಕ ಕಾರ್ಯಕರ್ತರ ಒತ್ತಾಯ, ಆ ಪ್ರದೇಶದಲ್ಲಿ ಒಂದು ಸಂಸ್ಥೆಯ, ಒಂದು ಇನ್ಸ್ಟಿಟ್ಯೂಷನ್ ಪ್ರಭಾವ ಇದೆ ಎಂಬ ರಾಜಕೀಯ ಒತ್ತಡ, ಈ ರೀತಿ ಮಾಡಿ ಒಂದು ಎನ್ಕ್ವೈರಿ ಕಮಿಷನ್ ಮಾಡಿದ್ರು. ನಮಗೂ ಕೂಡ ಆಯ್ತು, ಮಾಡಲಿ, ಒಂದು ಸತ್ಯಾಸತ್ಯತೆ ನಾವೆಲ್ಲೂ ಕೂಡ ವಿರೋಧಿಸಲಿಲ್ಲ. ಇನ್ನೊಂದು ಹೆಜ್ಜೆ ಮುಂತಾಯಿತು. ಧರ್ಮಸ್ಥಳದಂತಹ ಅತಿ ಸಂವೇದನಾಶೀಲ ಪ್ರಭಾವಶಾಲಿ ಪ್ರಕರಣದಲ್ಲಿ ಸಾಮಾನ್ಯ ಪೊಲೀಸ್ ತನಿಖೆಯಿಂದ ಸಾರ್ವಜನಿಕ ನಂಬಿಕೆ ಮೂಡದು ಎಂಬುದು ರಾಜ್ಯ ಸರ್ಕಾರದ ವಾದ ಆಗಿತ್ತು. ಈಗ SIT ಏನು ಸ್ಟೇಟಸ್? ಒಂದು ವರ್ಷ ನಾವು ಅವತ್ತೇ ಕೇಳ್ಕೊಂಡ್ವು, ನಾವು ಈ ಹೌಸಲ್ಲಿ, ನೀವು ಇಂಟರಿಮ್ ರಿಪೋರ್ಟ್ ಇಡಿ ಅಂತ ನಾವು ಪರಿಪರಿಯಾಗಿ ನಾವು ಕೇಳ್ಕೊಂಡು, ಬಟ್ ದಿ ಗವರ್ಮೆಂಟ್ ರೆಫ್ಯೂಸ್ಡ್. ಇಲ್ಲ, ಮೈನ್ ಬರಲಿ, ಮೈನ್ ರಿಪೋರ್ಟೇ ಬರಲಿ ಅಂತ. ಈಗ ಸನ್ಮಾನ್ಯ ಸಭಾಧ್ಯಕ್ಷರೇ, ಒಂದು ನಿಮಿಷ. ಈಗ ಧರ್ಮಸ್ಥಳದ ಬಗ್ಗೆ SIT ಆಯಿತು, ಅದು ಯಾರೋ ಮುಸುಕುದಾರಿ ಬುರುಡೆ, ಅದೊಂದು ದೊಡ್ಡ ರಾಮಾಯಣ. ಅದು ಅವ್ರನ್ನೇನೋ ಅರೆಸ್ಟ್ ಮಾಡಿದ್ರು, ಅವ್ರನ್ನ ಬಿಟ್ರು, ಗಡಿಪಾರು ಮಾಡಿದ್ರು, ಬಿಟ್ರು, ಅದೇನೋ ನಡೀತಾ ಇದೆ, ಅವೆಲ್ಲ ಪೇಪರ್ ಓದ್ತಾ ಇದೀವಿ. ಆದ್ರೆ ಸರ್ಕಾರ ರಚಿಸಿದ SIT ರಿಪೋರ್ಟ್ ಏನು, ಯಾಕೆ ಇನ್ನೂ ಕೂಡ ಬಂದಿಲ್ಲ? ಯಾಕಂದ್ರೆ ಇಡೀ ಜನ ಸಮುದಾಯದಲ್ಲೇ ಒಂದು ಶ್ರದ್ಧಾ ಕೇಂದ್ರದ ಬಗ್ಗೆ ಶಂಕೆ ಬರಂಗೆ, ಅಪನಂಬಿಕೆ ಬರಂಗೆ ನಾನು ನೋಡಿದ್ದೀನಿ. ಅದು ಒಂದು ಹೇಳ್ಕೊಂಡ್ರು, ಧರ್ಮಸ್ಥಳಕ್ಕೆ ಹೋಗೋ ಜನ ಸಂಖ್ಯೆನೇ ಕಡಿಮೆ ಆಗ್ಬಿಟ್ಟಿದೆ ಅಂತ ಹೆಮ್ಮೆಯಿಂದ ಹೇಳ್ಕೊಂಡ್ರು. ಸರ್, ನಾವು ಒಂದು ಹೇಳ್ತೀವಿ ಸರ್, ಯಾರೂ ಇಲ್ಲದೆ ಇರೋರಿಗೆ ಧರ್ಮಸ್ಥಳ ಅನ್ನೋದು ಒಂದು ಭರವಸೆ ಕೇಂದ್ರ, ನಂಬಿಕೆ ಕೇಂದ್ರ. ಇದೇನಪ್ಪ ನಮ್ಮ ಮಂಜಪ್ಪ ಇದ್ದಾರೆ ಅಂತ ಆ ನಂಬಿಕೆನೇ ಛಿದ್ರ ಮಾಡಕ್ ಹೊರಟ್ರಲ್ಲ ಇವರು. ಅದ್ರ ಬಗ್ಗೆ SIT ಮಾಡಿದ್ರಲ್ಲ, ವೇರ್ ದ ರಿಪೋರ್ಟ್? ವಾಟ್ ಹ್ಯಾಸ್ ಹ್ಯಾಪನ್? ಇನ್ನೂ ಕೂಡ ಧರ್ಮಸ್ಥಳ ಕಳಂಕ ಎತ್ಕೊಂಡೆ ಓಡಾಡ್ಬೇಕಾ? ಗಡಿಪಾರು ಆದ ಆ ವ್ಯಕ್ತಿ ಅದೇ ಬೆಳ್ತಂಗಡಿ ಪೊಲೀಸರಿಗೆ ಇವತ್ತು ಕೂಡ ಚಲನೆ ತೀರಿಸ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಹೋಗಿತ್ತಿದ್ದು. ಸುಪ್ರೀಂ ಕೋರ್ಟ್ ಅಲ್ಲಿ ಜಡ್ಜ್ ಹೇಳಿದ್ರು, ಇದು PIL ಅಲ್ಲ, ಇದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಲ್ಲ, ಇದು ಪೈಸಾ ವಸೂಲ್ ಲಿಟಿಗೇಷನ್ ಅಂತ. ನಾನು ಹೇಳ್ತಾ ಇರೋದಲ್ಲ, ಸುಪ್ರೀಂ ಕೋರ್ಟ್ ಹೇಳಿರೋದು ಪೈಸಾ ವಸೂಲ್ ಲಿಟಿಗೇಷನ್ ಅಂತ. ಅದನ್ನ ಮಾಡುವಾಗ ಕನಿಷ್ಠ ವಿವೇಚನೆ ನೋಡಿಕೊಂಡು, ರಾಜ್ಯದ ಭಾವನೆ ನೋಡಿಕೊಂಡು ಸರ್ಕಾರ ಮುಂದೆ ಹೆಜ್ಜೆ ಇಡಬೇಕಾಗಿತ್ತು. ಅವ್ರು ಮಾಡಲಿಲ್ಲ. ಈಗ ನಿಮ್ಮ ಸಲಹೆ ಏನು? ಅದೇ ಹೇಳ್ತೀನಿ, ರಿಪೋರ್ಟ್ ಹಿಡಿ ಅಂತ. ನೀವು ಸರ್, ನಿಮ್ದು ಸ್ಕೂಟರ್ ಯಾವುದು ಮುಂಚೆ ಓಡಿಸ್ತಾ ಇದ್ದೀವಿ? ಅಲ್ಲ, ಯಾವುದು ಗೇರ್ಲೆಸ್ಸಾ?
ಅಲ್ಲ ನಾವೆಲ್ಲ ಗೇರ್ ಹಾಕಿಸ್ಕೊಟ್ರು, ಫಸ್ಟ್ ಗೇರು, ಸೆಕೆಂಡ್ ಗೇರು, ಥರ್ಡ್ ಗೇರ್, ಫೋರ್ತ್ ಗೇರ್ ಆಗ್ತಾ ಇದ್ವು. ನೀವು ಗೇರ್ಲೆಸ್ ಅಂತ ಕಾಡ್ತೀವಿ. ಇಲ್ಲ, ಆಗ ನಾವು ಗೇರ್ ಇದ್ದದ್ದೇ, ಮತ್ತೆ ಗೇರ್ಲೆಸ್ ಬಂದದ್ದು. ಓಕೆ, ಸೊ ಈಗ ನಾನು ಹೇಳೋದು, though the High Court has told to continue the investigation, no accused is interrogated or taken into custody till today. All are roaming freely, filing PLs and talking to the social media. Sir, ಇವತ್ತು ನಾನು ಪ್ರಿಯಾಂಕ್ ಖರ್ಗೆ ಅವರು ಇದ್ದಾರೆ, ನೀವು ಐಟಿ. ಆಸ್ಟ್ರೇಲಿಯಾ ಹ್ಯಾಸ್ ಟೇಕನ್ ಎ ವೆರಿ ಸೀರಿಯಸ್ ಡಿಸಿಷನ್. 16 ವರ್ಷದ ಮಕ್ಕಳು ಏನಿದ್ದಾರೆ, 16 ವರ್ಷದವರೆಗೂ ಅವ್ರಿಗೆ ಸೋಷಿಯಲ್ ಮೀಡಿಯಾ ಎಕ್ಸ್ಪೋಜರ್ ಬೇಡ ಅಂತ. ಯಾಕಂದ್ರೆ ಬಹಳ ಅಪಾಯಕಾರಿ. ಇವತ್ತು ನಿನ್ನೆ ನಮ್ದೇನು ರಿಪೋರ್ಟ್ ಲೋಕಸಭೆಯಲ್ಲಿ ಸಬ್ಮಿಟ್ ಮಾಡಿದ್ದಾರೆ, ಅವರು ಕೂಡ ಈ ಸೋಷಿಯಲ್ ಮೀಡಿಯಾದು ಪ್ರೀ ಮೆಚೂರ್ ಎಕ್ಸ್ಪೋಜರ್ ಇಂದ ಇಡೀ ಆ ಮಕ್ಕಳು ನಾವು ಹ್ಯಾಕ್ ಕಳ್ಕೊಳ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ವಯಸ್ಸಿಗೆ ಬರಕ್ಕಿಂತ ಮುಂಚೆನೆ ಪೋರ್ನ್ಗೆ ಇಂಟ್ರೊಡ್ಯೂಸ್ ಆಗ್ತಾ ಇದ್ದಾರೆ ಅವರು. ಇದು ಬಹಳ ಗಂಭೀರವಾದ ವಿಚಾರ. ಅದಕ್ಕೋಸ್ಕರ ಈ ಸೋಷಿಯಲ್ ಮೀಡಿಯಾ ಬಗ್ಗೆ ನಮ್ಮ ರಾಜ್ಯದಲ್ಲೂ ಕೂಡ, ಗೋವಾದಲ್ಲಿ ಟೇಕನ್ ಎ ಡಿಸಿಷನ್. ಒಂದು ಯಾವ್ದಾದ್ರು ಒಂದು ವಯಸ್ಸು ಒಳಗಡೆ ನಾವೇನಾದ್ರೂ ಕೂಡ ಕಂಟ್ರೋಲು, ನಿಯಂತ್ರಣ ಮಾಡೋಕ್ಕಾಗೋದಿಲ್ಲ. ವಿ ಶುಡ್ ಟೇಕ್ ಸಮ್ ಮೆಷರ್. ಇಲ್ಲೇ ಇದ್ರೆ ನಮ್ಮ ಶಾಲೆಗಳ ಪರಿಸ್ಥಿತಿ, ಮನೆಯಲ್ಲಿ ಆ ಕುಟುಂಬದ ಪರಿಸ್ಥಿತಿ ಏನಾಗುತ್ತೋ ನನಗೆ ಗೊತ್ತಿಲ್ಲ. ಸೊ ಈ ದೃಷ್ಟಿಯಿಂದ ಇವತ್ತು ಅವರು ಸೋಷಿಯಲ್ ಮೀಡಿಯಾ ಮುಖಾಂತರ ಕ್ಯಾಂಪೇನ್ ಮುಂದುವರಿಸಿದ್ದಾರೆ. ಸರ್, ಇಫ್ ಐ ಮೇ ಸರ್, ಸಾಹೇಬ್ ಹೇಳ್ತಾ ಇರೋದು ಬಹಳ ಗಂಭೀರವಾದ ವಿಚಾರ. ಫಿನ್ಲೆಂಡ್ ಆಲ್ಸೋ ಎಸ್ ಟೇಕನ್ ಅನ್ ಆಕ್ಷನ್. ಸರ್, UK ಇಸ್ ಮಲ್ಲಿಂಗ್. ಆಸ್ಟ್ರೇಲಿಯಾದ ಈಗ 2 ತಿಂಗಳಾಗಿದೆ ಅದು ಬ್ಯಾನ್ ಬಂದ್ಬಿಟ್ಟು. ನಾವು ಕೂಡ ಇಲ್ಲಿ ರಾಜ್ಯದಲ್ಲಿ ರೆಸ್ಪಾನ್ಸಿಬಲ್ ಯೂಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಸೋಷಿಯಲ್ ಮೀಡಿಯಾ ಏನ್ ಮಾಡಬೇಕು ಅಂತ ಒಂದು ಸಮಾಲೋಚನೆ ಮಾಡ್ತಾ ಇದೀವಿ ಸರ್. ಅಂಡ್ ನಮ್ಮ ಇಲಾಖೆಯಿಂದ ಮೆಟಾ ಅವ್ರ ಜೊತೆ ಸರ್ ವಿ ಆರ್ ಡಿಜಿಟಲ್ ಡಿಟಾಕ್ಸ್ ಪ್ರೋಗ್ರಾಮ್ ಕೂಡ ನಾವು ಮಾಡ್ತಾ ಇದೀವಿ. ಕ್ಲೋಸ್ ಟು ಅರೌಂಡ್ 300,000 ಚಿಲ್ಡ್ರನ್, more than 3 lakh children and 1 lakh teachers ಜೊತೆ. ಇಂಪಾರ್ಟೆಂಟ್ ಇದು ಸರ್. ಸೊ ಐ ಜಸ್ಟ್ ಥಾಟ್ ಯು ಶುಡ್ ನೋ ಅಬೌಟ್ ಇಟ್. ಥ್ಯಾಂಕ್ ಯು ಸರ್. ಅದಕ್ಕೆ ಇದನ್ನ ನಾವು ಪಕ್ಷಾತೀತವಾಗಿ ಕೆಲವು ಸಂಗತಿಗಳನ್ನ ಮಾಡಬೇಕಾಗುತ್ತೆ. ಅನ್ಫಾರ್ಚುನೇಟ್ ಏನಾಗ್ತಿದೆ ಸಭಾಧ್ಯಕ್ಷರೇ, ನಮ್ಮ ಸದನದಲ್ಲಿ ನೀವು ಕರಿತೀರಾ ವರ್ಷಕ್ಕೆ 30, 35, 40 ದಿವಸ ನಾವು ಒಂದಷ್ಟು ಅಲಿಗೇಷನ್ಸ್ ತರ್ತೀವಿ, ಅವರು ಕೌಂಟರು. ಇದೆಲ್ಲ ಆಗ್ತಾ ಆಗ್ತಾ ಜನಸಾಮಾನ್ಯರಿಗೆ ಸಮಾಜಕ್ಕೆ ಸಂಬಂಧಪಟ್ಟ ವಿಚಾರಗಳು ಯಾವುದು ಚರ್ಚೆನೇ ಆಗ್ತಾ ಇಲ್ಲ. ಹೆಲ್ತ್ ಇಶ್ಯೂಸ್ ಇರ್ಬೋದು, ಎಜುಕೇಶನ್ ಇರ್ಬೋದು. ನಾನು ಬಹಳ ಸಲ ಅನ್ಕೋತೀನಿ, ಆ ಅಂಬೇಡ್ಕರ್ ರಸ್ತೆಯಲ್ಲಿ ಹೋಗೋನ್ಗೆ ಈ ವಿಧಾನಸೌಧ ನೋಡಿದ್ರೆ ನನ್ನ ಬಗ್ಗೆ ಏನಾದ್ರು ಚರ್ಚೆ ಆಗುತ್ತಾ ಅಂತ ಅವನೇನೋ ಯೋಚಿಸ್ತಾನ? ಈಸ್ ಎ ಸಬ್ಜೆಕ್ಟ್ ಆಫ್ ಡಿಸ್ಕಷನ್ ಹಿಯರ್ ಅನ್ನೋದೊಂದು ದೊಡ್ಡ ಪ್ರಶ್ನೆ. ಈಗ ನೀವು ರಾಜ್ಯಪಾಲರ ಹತ್ರ ನನ್ನ ಸರ್ಕಾರ ಅಂತ ಹೇಳಿ ಹೇಳಿಸ್ತೀರಾ. ರಾಜ್ಯದಲ್ಲಿ ನಿಜವಾಗ್ಲೂ ಚೆನ್ನಾಗಿ ಆಡಳಿತ ನಡೆದ್ರೆ ಆ ಶ್ರೀಸಾಮಾನ್ಯ ಬೀದಿಲಿರೋನು ನನ್ನ ಸರ್ಕಾರ ಅಂತಾರೆ. ಅವನೆಲ್ಲಿವರೆಗೂ ನನ್ನ ಸರ್ಕಾರ ಅಂತ ಹೇಳೋದಿಲ್ಲ, ನಂದು ಸರ್ಕಾರ ನನಗೋಸ್ಕರ ಇದೆ ಅಂತ ಹೇಳೋದಿಲ್ಲ. ಹಿಂದೆ ಹೇಳ್ತಾ ಇದ್ರು ಮಾಯ್ ಬಾಪ್ ಅಂತ ಹೇಳ್ತಾರೆ, ಮಾಯ್ ಬಾಪ್ ಸರ್ಕಾರ ಅಂತ. ಅದು ಬೇಡ. ಅವನ ಹಿತ ನಾವು ಕಾಪಾಡ್ತೀವಿ, ಅವನ ರಕ್ಷಣೆ ನಾವು ಮಾಡ್ತೀವಿ, ದಟ್ ಇಸ್ ದ 1 ಪಾಯಿಂಟ್ ಅಜೆಂಡಾ ಅಂತ ಅವನು ಅನಿಸ್ತಾ ಇದೆ. ಈ ವ್ಯವಸ್ಥೆ ಎಲ್ಲಾನು ಕೂಡ ಇದು ಇಟ್ ವಿಲ್ ಬಿಕಮ್ ಮೀನಿಂಗ್ಲೆಸ್. ಇದ್ರ ಜೊತೆ ಇನ್ನೊಂದು ಅಂಶ ನಾನು ಜಾಸ್ತಿ ಹೊತ್ತು ತಗೊಳ್ಳೋದಿಲ್ಲ. ನಿನ್ನೆ ಜನಾರ್ದನ್ ರೆಡ್ಡಿ ಅವರು ಇಲ್ಲಿ ಮಾತಾಡಿದ್ರು. ಯಾವ ಜನಾರ್ದನ್ ರೆಡ್ಡಿ? ತಲೆಗೆ ಗುಂಡು ಬೀಳದ, ಎದೆಗೆ ಗುಂಡು ಬೀಳದ, ಹೊಟ್ಟೆಗೆ ಗುಂಡು ಬೀಳದ, ಅಮೆರಿಕಾದಿಂದ ಗನ್ಮೆನ್ ತರಿಸ್ಕೊಳ್ಬೇಕಾದ, ಇರಾನಿಂದ ತರಿಸ್ಕೊಳ್ಬೇಕಾದ, ಅವರ ಕಾರ್ಯಕರ್ತರನ್ನೇ ಗನ್ಮೆನ್ ಮಾಡ್ಕೊಳ್ಬೇಕಾದ ಜನಾರ್ದನ್ ರೆಡ್ಡಿ ಅವರು నేను ಮಾತಾಡಿದ್ರು. ಅಧ್ಯಕ್ಷ, ಒಂದ್ ನಿಮಿಷ ಅಧ್ಯಕ್ಷ, ಒಂದ್ ಸೆಕೆಂಡ್, ಒಂದ್ ನಿಮಿಷ. ಈಗ ಬರೀ ಅದನ್ನೇ ಹೇಳ್ಬೇಡಿ. ಅಲ್ಲ ನಾರಾಯಣ ಸ್ವಾಮಿ ಗಣಿ ವಿಚಾರದಲ್ಲಿ ಅವ್ರು ಮಾತಾಡೋದು ಏನು ಅಲ್ಲ ಅಧ್ಯಕ್ಷರೇ, ನೋಡಿ ಅವ್ರಿಗೆ ಏನು ಮಾತಾಡಬಹುದು ಸಂಬಂಧಪಟ್ಟ ಅವ್ರು ಒಳ್ಳೆತನ ಅಲ್ಲ ಆಗಲ್ಲ ಅಧ್ಯಕ್ಷರೇ. ಈಗ ಅದನ್ನ ಹೇಳಿ, ಇನ್ನೇ ಎಷ್ಟು ಗಣಿ ಲೂಟಿ ಮಾಡಿದ್ರು ಮಾಡಬೇಡಿ. ಸಬ್ಜೆಕ್ಟ್ ಏನಂತ ನೋಡಿ. ಆಯ್ತು ನಾರಾಯಣ ಸ್ವಾಮಿ ಅವರೇ ಹೇಳ್ತಾರೆ, ತಡೀರಿ. 2 ಅಂಶ ಹೇಳಿದ್ರು, ಬಹಳ ಇಂಪಾರ್ಟೆಂಟ್. ಬಹಳ 2 ಅಂಶ ಹೇಳಿದ್ರು. ನೀವು ಮಾತಾಡಬೇಡಿ ಚಂದ್ರಸಭ ಅವರೇ. ಲೂಟಿ ಮಾಡಿದ್ ಬಿಜೆಪಿ ಸರ್ಕಾರ. ನೀವು ಇಲ್ಲಿಲ್ಲ. ಆಯ್ತು ನಾರಾಯಣ ಸ್ವಾಮಿ ಅವರೇ, ನೀವು ಆಯ್ತಾ ಕೂತು ಸರ್. ಈಗ ಅವರು ಒಂದು ಮಾತಾಡ, ನೀವು ಎದ್ದು ಮಾತಾಡಬೇಡಿ. ಯಾರು ಮೃತಪಟ್ಟ ಯುವಕ, ಆ ಕಮ್ಯುನಿಟಿ ಪ್ರಕಾರ
ಆ ಕಮ್ಯುನಿಟಿ ಸಂಪ್ರದಾಯ ಅಂತ ಇದ್ದಿರ್ತಾರೆ. ಇಸ್ಲಾಂದೊಂದು ಸಂಪ್ರದಾಯ ಇದೆ, ಬೇರೆ ಬೇರೆ ಜಾತಿಯದೊಂದು ಸಂಪ್ರದಾಯ. ಅವನನ್ನ ಹೂಳಬೇಕಾಗಿತ್ತು. ಅವರ ಮನೆಯವರು ಹೂಳೋದಕ್ಕೆ ಸ್ಮಶಾನದಲ್ಲಿ ಗುಂಡಿನೂ ಕೂಡ ತೋರಿಸಿ ರೆಡಿ ಇತ್ತಿದ್ರು. ಬಟ್ ಪೊಲೀಸ್ ಅವರು ಏನು ಹೇಳಿದೆ ಅವನ್ನ ಕರ್ಕೊಂಡೋಗಿ ಸುಟ್ಬಿಟ್ರಲ್ಲ, ಏನು ಅರ್ಥ ಆಯ್ತು? ಅವ್ರ ತಾಯಿ ಕೇಳ್ಕೊಳ್ತಾರಂತೆ ಏನು ಅಂತ. ಇಲ್ಲ, MLA ಹೇಳಿದ್ದಾರೆ, ಯಾರೋ ಹೇಳಿದ್ದಾರೆ, ನಾವು ಮಾಡ್ಬಿಟ್ವು ಸುಟ್ಟು. ಒಬ್ಬ ಮನುಷ್ಯ ತೀರೋದ್ಮೇಲೆ ಅವರ ಕುಟುಂಬದ ಭಾವನೆಗಳಿಗೂ ಈ ರೀತಿ ಧಿಕ್ಕರಿಸಿ ಆ ಸಂಪ್ರದಾಯಕ್ಕೆ ತಿಲಾಂಜಲಿ ಕೊಟ್ಟು ತಮ್ಮ ರಾಜಕೀಯ ದುರುದ್ದೇಶಕ್ಕೋಸ್ಕರ ಸುಟ್ರಲ್ಲ, ಇದಾ ನಿಮ್ಮ ಆಳುವ ಪಕ್ಷದ ಸಾಧನೆ? ಇದು ಬಹಳ ದುಃಖ ಆಗತ್ತೆ ನನಗಿದು. ಹಿ ಹ್ಯಾಸ್ ಡೈಡ್, ಹಿ ಹ್ಯಾಸ್ ಪಾಸ್ಡ್ ಅವೇ. ಅದು ಕೂಡ ನನಗೆ ಬಹಳ ಮನಸ್ಸಿಗೆ ಅವ್ರು ಹೇಳುವಾಗ ಬಹಳ ಬೇಜಾರಾಯ್ತದು. ಮತ್ತೆ ಒಬ್ಬ ಶಾಸಕನ ಬಗ್ಗೆ ಆ ರೀತಿ ಎಲ್ಲ ಹೋಗಿ ಅಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಮಾತಾಡೋದು, ಮುಂದೆ ಬಹಳ ಟಾಪ್ ಪೊಸಿಷನ್ ಆಕ್ಯುಪೈ ಮಾಡ್ಕೋಬೇಕು ಅಂತ ಇರೋರಿಗೆ ಅದು ಯಾವ ರೀತಿ ಶೋಭೆ ತರುತ್ತೋ ನನಗಂತೂ ಗೊತ್ತಿಲ್ಲ. ಕೊನೆಯದು, ಮಾನ್ಯ ಸಭಾಧ್ಯಕ್ಷರೇ, ಈ ದೇಶದಲ್ಲಿ ಒಂದೆರಡು ಮೂರು ಹೆಸರುಗಳು ಕಂಡ್ರೆ ಆಗೋದಿಲ್ಲ, ನಾವು ಒಪ್ಕೋತೀವಿ. ಅದರಲ್ಲಿ ಒಂದು ಅಡಾನಿ. ಏನು ಬಿಜೆಪಿ ಅಡಾನಿಗೆ ಒತ್ತೆ ಇಟ್ಬಿಟ್ಟಿದೆ, ಬಿಜೆಪಿ ಅವ್ರ ಸರೆಂಡರ್ ಇದೆ ಅಂತ ಹೇಳ್ತಾರೆ. ಈಗ ನನ್ನ ಹತ್ರ ಒಂದಿದೆ. ರಾಜ್ಯದ ಹಿತಾಸಕ್ತಿ ಬಲಿ ಕೊಟ್ಟು ಅಡಾನಿಗೆ ರಕ್ತಗಂಬಳಿ, ಕಾನೂನು ಅಭಿಪ್ರಾಯ ಕೈ ಸೇರದೆಯೇ ಕೇಂದ್ರಕ್ಕೆ ಪ್ರಸ್ತಾಪ. ಅಡಾನಿ ಸಮೂಹದ ACC ಸಿಮೆಂಟ್ಸ್ ಪ್ರೈವೇಟ್ ಲಿಮಿಟೆಡ್ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಸಂಪೂರ್ಣ 850 ಕೋಟಿ ರೂಪಾಯಿ ವಸೂಲು ಮಾಡಬೇಕು ಎಂಬ ಕಾನೂನು ಇಲಾಖೆಯ ಅಭಿಪ್ರಾಯಕ್ಕೂ ಎದುರು ನೋಡದೆ ಲೆಟರ್ ಆಫ್ ಇಂಟೆಂಟ್ ಅನ್ನು 1 ವರ್ಷದ ಅವಧಿಯವರೆಗೆ ವಿಸ್ತರಿಸಲು ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ನೇರವಾಗಿ ಕೇಂದ್ರದ ಸರ್ಕಾರದ ನಿರ್ದೇಶನ ಕೋರಿದೆ. ಅಂದ್ರೆ ನಿಮ್ದು ಅವ್ರ ಅಡಾನಿ ನಮ್ಮಲ್ಲಿ ಮಾಡಿದ್ರೆ ಓಕೆ, ಬೇರೆ ಮಾಡಿದ್ರೆ ಯಾಕೆ?